ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಯಂ ದೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸುನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಜಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಓಂ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇವರಿಗೆ ಭಗವಂತನ ಈ ಒಂದು ರೂಪ ಅಂಗುಷ್ಠ ಮಾತ್ರ ಅಂತ ಬಂತು. ಅಂದ್ರೆ ಹೆಬ್ಬೆರಳಿನ ಗಾತ್ರ ಏನಿದೆ ಅಷ್ಟು ಮಾತ್ರ ಭಗವಂತನ ರೂಪ. ಅದು ಪ್ರತಿಯೊಂದು ದೇಹದ ಒಳಗಡೆ ಇರುತ್ತೆ. ಅದನ್ನು ನಿನಗೆ ತೋರಿಸ್ತೀನಿ ಅಂತ ಬ್ರಹ್ಮದೇವರಿಗೆ ತೋರಿಸಿದ್ದಾರೆ ಭಗವಂತ. ಬ್ರಹ್ಮದೇವರಿಗೆ ಇಂಥ ರೂಪವನ್ನ ತೋರಿಸಿ ಒಳಗಡೆ ಇರುವಂತಹ ಅನೇಕ ಲೋಕಗಳು ಅದನ್ನು ತೋರಿಸಿದ್ದಾರೆ ದೇವರು. ಬ್ರಹ್ಮದೇವರು ತಾವು ಸೃಷ್ಟಿ ಮಾಡೋದು ಹೇಗೆ ಅಂತ ಇವಾಗ ಅವರಿಗೆ ಅರ್ಥ ಆಗಿದೆ. ಯಾಕಂದ್ರೆ ಎಲ್ಲ ಲೋಕಗಳನ್ನ ಆ ಭಗವಂತನ ಒಂದು ದೇಹದ ಒಳಗಡೆ ತಾವು ನೋಡಿದ್ದಾರೆ. ಯಾಕಂದ್ರೆ ಅಂಥ ವ್ಯಾಪಿಸ್ಕೊಂಡಿರುವಂತಹ ಭಗವಂತ ಬ್ರಹ್ಮದೇವರ ಶರೀರದ ಒಳಗಡೆ ನುಗ್ಗೋದು ಹೇಗೆ? ಅವನ ಶಕ್ತಿ ಬೇರೆ ಅಪಾರ. ಅದಕ್ಕೇನೆ ಹೃದಯಂತರ ಲೋಕ ದರ್ಶನಂ, ಚಿಕ್ಕ ಆ ಹೃದಯದ ಒಳಗಡೆ ಇರುವಂತಹ ಒಂದು ರೂಪ ದರ್ಶನ ಬ್ರಹ್ಮದೇವರಿಗೆ ಏನಾಯ್ತು ಅದು ಸರಿನೇ ಅಂತ ಹೇಳ್ತಾರೆ. ಅಂತೂ ಇಷ್ಟು ವ್ಯಾಖ್ಯಾನವನ್ನ ಹಿಂದೆ ಮಾಡ್ತಾ ಕೆಲವರು ಇದಕ್ಕೆ ಬೇರೆ ಬೇರೆ ಅರ್ಥವನ್ನ ಮಾಡಿದ್ದಾರೆ. ಆದ್ರೆ ಆ ವ್ಯಾಖ್ಯಾನ ಸರಿ ಇಲ್ಲ ಅಂತ ನೋಡ್ಬೇಕಾಗಿತ್ತು. ಆ ವ್ಯಾಖ್ಯಾನಗಳನ್ನ ಈಗ ನೋಡ್ತಾ ಹೋಗೋಣ. ಕೆಲವರು ತತ ಆತ್ಮನಿ ಲೋಕೇಚ ಮಯಿ ಲೋಕಾನ್ ತ್ವಮಾತ್ಮನಃ ಅಂತ ಭಾಗವತದ ಪದ್ಯ ಇದೆ ಅಂತ ಹೇಳ್ತಾರೆ. ವಸ್ತು ನಾವ್ ಹೇಗೆ ಓದಿದ್ದೀಗ ತತ ಆತ್ಮನಿ ಯೋಗೇನ ಭಕ್ತಿಯುಕ್ತ ಸಮಾಹಿತ ಅಂತ ಈ 31ನೇ ಶ್ಲೋಕದಲ್ಲಿ ಮೊದಲನೇ ಲೈನ್. ಮುಂದಿಂದು ದ್ರಷ್ಟಾ ಸೀಮಾಂತತಂ ಬ್ರಹ್ಮನ್ ಮಯಿ ಲೋಕಾಂಸ್ತಮಾತ್ಮನಿ ಅಂತಿದೆ. ಈ ಮೊದಲನೇದು ಕೊನೆ ಭಾಗ ನೀವು ಗಮನಿಸಿದ್ರೆ ವ್ಯತ್ಯಾಸ ಮಾಡಿದ್ದಾರೆ ಬೇರೆ ಟಿಪ್ಪಣಿಲಿ. ಅಂದ್ರೆ ಬೇರೆ ವ್ಯಾಖ್ಯಾನಕಾರರು, ಅಂದ್ರೆ ನಮ್ಮವರಲ್ಲ, ಪರಕೀಯರು. ತತ ಆತ್ಮನಿ ಲೋಕೇಚ ಅಂತ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಯಾವ ಶಬ್ದ ಇಲ್ಲ? ಯೋಗೇನ ಅಂತ ಇದೆಯಲ್ಲ, ಅದಿಲ್ಲ ಅವರ ಪಾಠದಲ್ಲಿ. ಲೋಕೇಚ, ತತ ಆತ್ಮನಿ ಲೋಕೇಚ ಅಂತ ಇದೆ. ಇದು ಕೊನೆ ಲೈನ್ ನಲ್ಲಿ ಕೊನೆ ಭಾಗ ಮಯಿ ಲೋಕಾನ್ ತ್ವಮಾತ್ಮನಃ ಅಂತಿದೆ. ಆತ್ಮನಿ ಅಂತಿದೆ, ಆತ್ಮನಃ ಅಂತ ಮಾಡ್ಕೊಂಡಿದ್ದಾರೆ. ಇದಕ್ಕೇನ್ ಅರ್ಥ ಅಂದ್ರೆ ಬ್ರಹ್ಮದೇವರನ್ನ ಕುರಿತು ದೇವರು ಹೇಳ್ತಾರಂತೆ, ನೋಡು ನೀನು ಯಾರನ್ನ ನೋಡ್ತೀಯ ಅಂದ್ರೆ ನಿನ್ನಲ್ಲಿ ಇರುವಂತಹ ಲೋಕವನ್ನು ನೋಡ್ತೀಯ, ಮತ್ತೆ ಲೋಕದಲ್ಲಿರುವಂತಹ ನನ್ನನ್ನು ನೋಡ್ತೀಯ, ಮತ್ತೆ ನನ್ನಲ್ಲಿರುವಂತಹ ಲೋಕಗಳನ್ನ ಮತ್ತೆ ಜನರನ್ನ ಇವರನ್ನು ನೋಡ್ತೀಯ ಅಂತ ಹೇಳ್ತಾರೆ. ಇದು ಅರ್ಥ ಏನು? ಮೇಲ್ನೋಟಕ್ಕೆ ನೋಡಿದಾಗ ಬ್ರಹ್ಮದೇವರಿಗೆ ದರ್ಶನ ಆಗ್ತಾ ಇದೆ. ಅದು ಕೇವಲ ಭಗವಂತನ ದರ್ಶನ ಅಲ್ಲ, ಹೊರತು ಭಗವಂತನಿರುವಂತಹ ಲೋಕಗಳ ದರ್ಶನ ಆಗ್ತಾ ಇದೆ. ಹಾಗೆ ಲೋಕ ದರ್ಶನ ಅಷ್ಟೇ ಇರದೆ ಆ ಲೋಕದಲ್ಲಿ ಜನರು ಇರ್ತಾರಲ್ಲ ಅವರನ್ನು ಬ್ರಹ್ಮದೇವರು ಕಾಣ್ತಾ ಇದ್ದಾರೆ ಅಂತ ಅರ್ಥ. ಮತ್ತೆ ನೀನು ನಿನ್ನಲ್ಲೇ ಕಾಣ್ತೀಯ ಅಂತ.
ನೀನು ನಿನ್ನಲ್ಲೇ ಕಾಣ್ತೀಯ ಅಂದ್ರೆ ಏನನ್ ಕಾಣ್ಬೇಕು? ಅಂದ್ರೆ ನಿನ್ನಲ್ಲಿ ಲೋಕಗಳಿವೆ, ಅದನ್ನೂ ಕಾಣ್ತೀಯ, ನಿನ್ನಲ್ಲಿ ನಿನ್ನನ್ ಕಾಣ್ತೀಯ. ಈ ತರ ಮೇಲ್ನೋಟಕ್ಕೆ ಅರ್ಥ ಬರುತ್ತೆ. ಆದ್ರೆ ಈ ಅರ್ಥ ಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಸರಿ ಇಲ್ಲ ಅಂತಂದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡ್ಬೇಕಿನ್ನು, ಯಾವ ಪ್ರಜೆಗಳು ಇನ್ನೂ ಸೃಷ್ಟಿಗೆ ಬಂದಿಲ್ಲ, ಲೋಕಗಳು ಇನ್ನೂ ಸೃಷ್ಟಿಗೆ ಬಂದಿಲ್ಲ. ಆದ್ರಿಂದ ಆಗ್ಲೇ ಈ ಜನರನ್ನ ನೋಡೋದು ಹೇಗ್ ಸಾಧ್ಯ? ಅಷ್ಟೇ ಅಲ್ದೇನೆ ಪರಮಾತ್ಮ ತಾನು ಹೇಳಿದ್ದೇನು, ನನ್ನಲ್ಲಿರುವಂತಹ ಲೋಕಗಳನ್ನ ನಿನಗ್ ತೋರಿಸ್ತೀನಿ, ಲೋಕಗಳನ್ನ ನೀನ್ ಹೇಗ್ ಸೃಷ್ಟಿ ಮಾಡ್ಬೇಕು ಅಂತ ಗೊತ್ತಾಗತ್ತೆ, ಆಗ ಅದನ್ನ ಅದೇ ಪ್ರಕಾರ ಸೃಷ್ಟಿ ಮಾಡುತ್ತ. ಇದು ಸರಿ ಇದೆ. ಯಾಕೆ ಅವ್ರಿಗೆ ಬಂದಿದ್ದ ಸಂಶಯನೂ ಅದೇ, ಬ್ರಹ್ಮದೇವರಿಗೆ ಲೋಕ ಸಂಸ್ಥಾನ ವಿಜ್ಞಾನ ಬೇಕಾಗಿದೆ. ಅಂದ್ರೆ ಆಯಾಯ ಲೋಕಗಳ ಭಾಗಗಳನ್ನ ಹೇಗ್ ಸೇರಿಸೋದು, ಅದನ್ನ ಹೇಗ್ ಸೃಷ್ಟಿ ಮಾಡೋದು ಅಂತ ಇದ್ದಾರೆ. ಅದು ಗೊತ್ತಾಗ್ತಾ ಇಲ್ಲ ಅಂತ. ಇಂಥ ಬ್ರಹ್ಮದೇವರಿಗೆ ಜನರನ್ನ ಯಾಕೆ ತೋರಿಸ್ತಾನೆ ಪರಮಾತ್ಮ? ನೋಡು ನೋಡು ಅಂತ ಯಾಕೆ ಹೇಳ್ತಾನೆ? ಅದ ಅರ್ಥ ಇಲ್ಲ. ಅಷ್ಟೇ ಅಲ್ದೇನೆ ಅವ್ರೇನ್ ಮಾಡ್ತಾರೆ ಅದಕ್ಕೆ ಉತ್ತರ ಹೇಳ್ತಾ, ಹೌದು, ನಾವ್ ಹೇಳಿದ್ದು ಸೃಷ್ಟಿ ಮಾಡೋ ಮುಂಚೆ ಬ್ರಹ್ಮದೇವರಿಗೆ ಇದಾದ ದರ್ಶನ ಅಲ್ವಂತೆ. ಬ್ರಹ್ಮದೇವರು ಎಲ್ಲಾ ಪ್ರಜೆಗಳನ್ನ ಲೋಕಗಳನ್ನ ಸೃಷ್ಟಿ ಮಾಡ್ತಾರಂತೆ. ಮಾಡಿ ಆದ್ಮೇಲೆ ಬ್ರಹ್ಮದೇವರಿಗೆ ಇಂಥ ದರ್ಶನ ಆಗತ್ತಂತೆ. ಇದ್ರಲ್ಲಿ ಉಪಯೋಗ ಏನಿದೆ? ಯಾಕಂದ್ರೆ ಇನ್ನೂ ಸೃಷ್ಟಿಗೆ ಬರದೇ ಇರೋ ವಸ್ತುನ್ ಮುಂಚೆನೆ ನೋಡಿದ್ರೆ ಅದೊಂದು ಅದ್ಭುತ. ಎಲ್ಲಾ ಸೃಷ್ಟಿ ಮಾಡಾದ್ಮೇಲೆ ಒಂದ್ಸರಿ ನೋಡ್ತಾರೆ ಅಂದ್ರೆ ಅದ್ರ ಉಪಯೋಗ ಏನು? ತಾವೇ ಸೃಷ್ಟಿ ಮಾಡಿ ಆಗೋಯ್ತಲ್ಲ ಅಂತ ಇದೊಂದು ವಿಷಯ. ಅಷ್ಟೇ ಅಲ್ದೇನೆ ಸೃಷ್ಟಿ ಆದ್ಮೇಲೆ ಸಿಗೋ ದರ್ಶನವನ್ನ ನನಗ್ ವರವಾಗಿ ಕೊಡು ಕೊಡು ಅಂತ ಬ್ರಹ್ಮದೇವರು ಯಾಕೆ ಬೇಡ್ಕೊಳ್ತಾರೆ? ಇದ್ರಲ್ಲೂ ಅರ್ಥ ಇಲ್ಲ. ಬ್ರಹ್ಮದೇವ್ರು ಏನ್ ಬೇಡಿದ್ರು? ನನಗೆ ದಿವ್ಯವಾದ ಜ್ಞಾನ ಬೇಕು, ಆ ದಿವ್ಯವಾದ ಜ್ಞಾನವನ್ನ ಕರುಣಿಸು ನನಗೆ, ಯಾಕಂದ್ರೆ ಲೋಕವನ್ನ ಸೃಷ್ಟಿ ಮಾಡ್ಬೇಕಾಗಿದೆ, ಪ್ರಜೆಗಳನ್ನು ಸೃಷ್ಟಿ ಮಾಡ್ಬೇಕಾದ್ರೆ ದಿವ್ಯವಾದ ಜ್ಞಾನ ಕೊಡು ಅಂತ ಹೇಳ್ತಾ ಬಂದ್ರು. ದಿವ್ಯವಾದ ಜ್ಞಾನವನ್ನ ಈಗ ಬೇಡ್ಬೇಕು ಅವ್ರು, ಯಾವಾಗ? ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ. ಹೊರತು ಸೃಷ್ಟಿ ಎಲ್ಲ ಆದ್ಮೇಲೆ ನನಗೆ ದಿವ್ಯವಾದ ಜ್ಞಾನ ಕೊಡು, ವರ ಕೊಡು ಅಂತ ಅವಾಗ ಯಾಕೆ ವರ ಕೇಳ್ತಾನೆ? ಅದರಿಂದ ಈ ತರದ ವ್ಯಾಖ್ಯಾನ ಸರಿ ಇಲ್ವೇ ಇಲ್ಲ. ಅಷ್ಟೇ ಅಲ್ದೇನೆ ಸೃಷ್ಟಿ ಆದ್ಮೇಲೆ ಭಗವಂತ ನಿನ್ನ ಸ್ಮರಣೆ ಯಾವಾಗ್ಲೂ ನನ್ನ ಹತ್ರ ಇರ್ಲಿ, ಮರೆಯೋದು ಯಾವತ್ತು ಬೇಡ ಅಂತ ಹೇಳಿ ಕೇಳ್ಕೊಳ್ತಾರೆ ಅಂತ. ವಸ್ತುತಃ ಇದು ಯಾವ್ದು ಸರಿ ಇಲ್ಲ ವ್ಯಾಖ್ಯಾನ. ಯಾಕೆಂದ್ರೆ ಸೃಷ್ಟಿ ಆಗೋವರೆಗೂ ದೇವರನ್ನ ಮರತ್ರ ಹಾಗಾದ್ರೆ ಬ್ರಹ್ಮದೇವರು? ಮರ್ತಿಲ್ಲ, ನೆನಪಿಸ್ಕೊಂಡೇ ಇದ್ದಾರೆ. ಯಾಕೆ ಮರಿದೇ ಇರೋ ಹಾಗೆ ಮತ್ತೆ ಕೇಳ್ತಾರೆ ವರ ಕೊಡು ಅಂತ? ಅಂದ್ರೆ ಒಂದೊಂದಕ್ಕೂ ಸಂಬಂಧನೇ ಇಲ್ಲ. ಅದನ್ನ ಇಲ್ಲಿ ಹೇಗೆ ಅರ್ಥ ಮಾಡ್ಬೇಕಂದ್ರೆ, ಬ್ರಹ್ಮದೇವರು ತಾವು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಲೋಕಗಳ ಸೃಷ್ಟಿ ಮಾಡೋದು ಹೇಗಪ್ಪ ಅಂತ ತಲೆ ಕೆಡಿಸ್ಕೊಂಡಿದ್ರು. ಅಂದ್ರೆ ಜ್ಞಾನ ಪೂರ್ಣ ಬೇಕು ನನಗೆ, ಸಾಕಾಗಲ್ಲ ಅಂತ. ಅದಕ್ಕೆ ಪರಮಾತ್ಮ ಹೇಳಿದ, ನನ್ನಲ್ಲೇ ಎಲ್ಲಾ ಲೋಕ ಇದೆ, ನನ್ನನ್ನು ನೀನ್ ಸರಿಯಾಗಿ ನಿನ್ನ ಹೃದಯದಲ್ಲಿ ನೋಡು, ನನ್ನನ್ನು ಸರಿಯಾಗಿ ನೋಡಿದ್ರೆ ಲೋಕಗಳ ಪರಿಚಯ ಆಗತ್ತೆ, ನೀನು ಸೃಷ್ಟಿ ಮಾಡ್ಕೊಂಡು ಹೋಗ್ಬೋದು, ಯಾವ ಲೋಕ ಎಲ್ಲೆಲ್ಲಿ ಬರ್ಬೇಕು ನಿನಗೆ ಅರ್ಥ ಆಗತ್ತೆ. ಈ ವ್ಯಾಖ್ಯಾನ ಬಹಳ ಚೆನ್ನಾಗಿದೆ. ಈ ವ್ಯಾಖ್ಯಾನ ಬಿಟ್ಟು ಇವರು ಬೇರೆ 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 ತರ ತತ ಆತ್ಮನಿ ಲೋಕೇಚ ಅಂತ ವಿಸ್ತಾರವಾದ ನಿನ್ನಲ್ಲಿ ಇರೋ ಲೋಕ ಇರೋ ಜನ ನೋಡು ಅಂದ್ರೆ ಇದು ಇನ್ನೂ ಅಬದ್ಧ. ಬ್ರಹ್ಮದೇವ್ರು ಕೇಳ್ತಾ ಇರೋದೇ ಇದು ಎಲ್ಲೂ ಲೋಕ ಇಲ್ಲ ಅಂತ. ತಮ್ಮ ಒಳಗಡೆ ಇರೋದನ್ನ ತಾವೇ ನೋಡ್ಲಿಲ್ವಾ? ಅಂದ್ರೆ ಇವ್ರ ಮನಸ್ಸಲ್ಲಿ ಏನಿದೆ, ಬ್ರಹ್ಮದೇವ್ರು ಬೇರೆ ಅಲ್ಲ, ಮುಂದಿರುವಂತಹ ದೇವ್ರು ಬೇರೆ ಅಲ್ಲ, ದೇವ್ರ ಒಳಗಡೆ ಲೋಕ ಜನರೆಲ್ಲ ಇದ್ದಾರೆ ಅಂದ್ಮೇಲೆ ಬ್ರಹ್ಮದೇವ್ರ ಒಳಗಡೆನೂ ಇದ್ದಾರೆ ಅಂತ. ಅಂದ್ರೆ ಮತ್ತೆ ಬ್ರಹ್ಮ ಮತ್ತೆ ಪರಮಾತ್ಮ ಬೇರೆ ಅಲ್ಲ, ಅವರಿಬ್ರು ಒಬ್ರೇ ಅಂತ. ಈ ಅರ್ಥವನ್ನು ತಿಳಿಸ್ಲಿಕ್ಕೆ ಹೀಗೆ ವ್ಯಾಖ್ಯಾನ ಮಾಡ್ಕೊಂಡಿದ್ದಾರೆ. ಆದ್ರೆ ಇದು ಯಾವ್ದು ಸರಿ ಇಲ್ಲ ಅಂತ ಈಗಾಗ್ಲೇ ಆ ನಿರೂಪಣೆಯಿಂದಲೇ, ಅಂದ್ರೆ ಕೇಳ್ಬೇಕಾದ್ರೂ ವರವನ್ನ ಯಾವ ಸಂದರ್ಭದಲ್ಲಿ ಕೇಳ್ತಾರ ಒಬ್ಬ ವ್ಯಕ್ತಿ? ಎಲ್ಲ ಮಾಡಾದ್ಮೇಲೆ ಕೇಳ್ತಾರ, ಮುಂಚೆ ಕೇಳ್ತಾರ? ಫಲ ಪಡೆದಾದ್ಮೇಲೆ ಯಾರು ಕೇಳಲ್ಲ ವರನ. ಫಲ ಇನ್ನೂ ಸಿಕ್ಕಿಲ್ಲ, ಈಗ ನನಗ್ ಫಲ ಕೊಡು ಅಂತ ಕೇಳ್ತಾರೆ. ಅದರಿಂದ ಈ ರೀತಿಯ ವ್ಯಾಖ್ಯಾನ ಸರಿ ಇಲ್ಲ. ಒಂದು ಇದು ಮುಂದಕ್ಕೆ ಭಗವಂತ ಹಿಂದೆ ಒಂದು ಮಾತನ್ನ ಹೇಳ್ದ, ಏನಂತ? ನಿನ್ನ ಹೃದಯದಲ್ಲಿ ಎಲ್ಲ ಲೋಕಗಳನ್ನ ಕಾಣ್ತೀಯ ಅಂತ. ಅವಾಗ ಒಂದು ಪ್ರಶ್ನೆ ಬರುತ್ತೆ ನಮ್ಗೆ, ಅಲ್ಲ ಚಿಕ್ಕ ಹೃದಯ ಬ್ರಹ್ಮದೇವರದು, ಅಷ್ಟೊಂದು ಲೋಕಗಳನ್ನ ಹೇಗ್ ಕಾಣ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ. ಅವಾಗ ಉತ್ತರ ಕೊಡ್ತಾರೆ. ಏನು ಉತ್ತರ ಕೊಡ್ತಾರೆ ಅಂದ್ರೆ, ಹೌದು ನೀವು ಹೇಳಿದ ಪ್ರಶ್ನೆ ಸರಿ ಇದೆ, ಚಿಕ್ಕ ಹೃದಯ ಬ್ರಹ್ಮದೇವರದು, ಅದ್ರಲ್ಲಿ ಅಷ್ಟೊಂದು ಲೋಕ ನೋಡ್ಬೇಕು ಅಂದ್ರೆ ಆ ಲೋಕ ಎಲ್ಲ ಎಲ್ಲಿರ್ಬೇಕು? ಬ್ರಹ್ಮದೇವರ ಹೃದಯದ ಒಳಗಡೆ ಇರ್ಬೇಕು ಆ ಎಲ್ಲಾ ಲೋಕ. ಆದ್ರೆ ಆ ಲೋಕಗಳು ಅಷ್ಟು ದೊಡ್ಡದು ಬ್ರಹ್ಮದೇವರ ಹೃದಯದಲ್ಲಿ ಬರೋದು ಹೇಗೆ? ಅದಕ್ಕೇನ್ ಉತ್ತರ ಅಂದ್ರೆ, ಏನಿಲ್ಲ, ಅಷ್ಟು ಹೃದಯ, ಅಷ್ಟು ಲೋಕಗಳೇನೇನಿದೆ ಆ ಅಷ್ಟು ಲೋಕಗಳು ಭಗವಂತನ ಒಳಗಡೆ ಇದೆ. ಆ ಭಗವಂತ ಬ್ರಹ್ಮದೇವರ ಹೃದಯದ ಒಳಗಡೆ ಇದೆ. ಹಾಗಾಗಿ ಬ್ರಹ್ಮದೇವರು ಹೃದಯವನ್ನ ನೋಡ್ತಾರೆ ಅಂದ್ರೆ ಇಡೀ ಲೋಕವನ್ನ ನೋಡ್ತಾರೆ. ಅಂದ್ರೆ ಏನರ್ಥ ಆಯ್ತು?
ಲೋಕಗಳು ತುಂಬಾ ಇರಬಹುದು. ಆ ಎಲ್ಲಾ ಲೋಕಗಳನ್ನ ಭಗವಂತ ತನ್ನ ಚಿಕ್ಕ ರೂಪದ ಒಳಗಡೆ ಇಟ್ಕೊಂಡಿದ್ದಾನೆ. ಆ ಚಿಕ್ಕ ರೂಪ ಬ್ರಹ್ಮದೇವರ ಹೃದಯದ ಒಳಗಡೆ ಇದೆ. ಆ ಹೃದಯದಲ್ಲಿರೋ ದೇವರ ರೂಪನ ಬ್ರಹ್ಮದೇವರು ನೋಡ್ತಾರೆ. ಅದನ್ನ ಸರಿ ಹೋಯ್ತಲ್ಲ, ಯಾವುದೇ ಪ್ರಶ್ನೆಗೂ ಅವಕಾಶ ಇಲ್ಲ ಈಗ. ಆದ್ರಿಂದ ಅಲ್ಪವಾದ ಹೃದಯ ಪ್ರದೇಶದಲ್ಲಿ ಅಂಥ ಲೋಕಗಳು ಹೇಗಿದೆ ಅಂತ ಪ್ರಶ್ನೆ ಬಂದಾಗ ಈ ಉತ್ತರ ಕೊಡ್ಲಿಕ್ಕಾರು ಬರುತ್ತೆ. ಆದ್ರೆ ನಿಮ್ಗೆ ಈ ಪ್ರಶ್ನೆ ಬರೋದು ಹೇಗೆ? ಈ ಪ್ರಶ್ನೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಬ್ರಹ್ಮದೇವರ ಒಳಗಡೆನೂ ಲೋಕ ಇದೆ, ಅಲ್ಲೂ ಜನರಿದ್ದಾರೆ, ಮುಂದೆನೂ ಇದ್ದಾರೆ. ಮತ್ತೆಲ್ಲ ಸೃಷ್ಟಿ ಆದ್ಮೇಲೆ ಏನ್ ಕಥೆ ಇದು ಅಂತ. ಆದ್ಮೇಲೆ ಏನ್ ಕಥೆ ಅಂತಂದ್ರೆ ಅದಕ್ಕೊಂದು ಅರ್ಥನೇ ಇಲ್ಲ. ಅಷ್ಟೆಲ್ಲ ದೇವರ ಅಚಿಂತ್ಯಾತ್ಮಕ ಶಕ್ತಿಯನ್ನು ಹೇಳ್ದಾಗ ಆಗ್ಲಿಲ್ಲ. ಆದ್ರೆ ಈ ನಾವು ವ್ಯಾಖ್ಯಾನ ಮಾಡಿದ್ರೆ ಹೇಳ್ದಾಗ ಆಗುತ್ತೆ. ಯಾಕೆ? ದೇವರ ಅಚಿಂತ್ಯಾತ್ಮಕ ಶಕ್ತಿ ಎಷ್ಟು ಅಂದ್ರೆ ತನ್ನ ಚಿಕ್ಕ ರೂಪದಲ್ಲಿ, ಅಂದ್ರೆ ಒಂದು ಹೆಬ್ಬೆರಳಿನ ಗಾತ್ರದಷ್ಟು ರೂಪದಲ್ಲಿ ಅಷ್ಟು ಲೋಕಗಳನ್ನ ಇಟ್ಕೊಂಡಿರ್ತಾನಲ್ಲ, ಇದೇ ಅವನ ಅಚಿಂತ್ಯಾತ್ಮಕ ಶಕ್ತಿ. ಆದ್ರಿಂದ ನಾನೇ ಎಲ್ಲಾ ಲೋಕಗಳನ್ನು ಧರಿಸೋದು, ನನ್ನನ್ನು ನೀನ್ ನೋಡು, ಇನ್ನೇನು ಅವಶ್ಯಕತೆ ಇಲ್ಲ ನಿನಗೆ ಅಂತ ಇಷ್ಟೆಲ್ಲ ಅರ್ಥವನ್ನ ಮಾಡಿದಾಗ ಬಹಳ ಸೊಗಸಾಗಿದೆ ಭಾಗವತಕ್ಕೆ ವ್ಯಾಖ್ಯಾನ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಬೇರೆಯವರು ತಾವೇನ್ ವ್ಯಾಖ್ಯಾನ ಮಾಡಿದ್ದಾರೆ ಅದು ಯಾವುದು ಸರಿ ಇಲ್ಲ ಅಂತ ಅರ್ಥ. ಅಂದ್ರೆ ಇಲ್ಲಿ ಬೇರೆಯವ್ರನ್ನ ಖಂಡನೆ ಮಾಡೋದ್ರಲ್ಲಿ ತಾತ್ಪರ್ಯ ಇಲ್ಲ. ಅವ್ರು ಹೇಳಿದ್ ಸರಿ ಇಲ್ಲ ಅಂದ್ರೆ ಅರ್ಥ ಅವರು ಹೇಳೋ ವಿಷಯ ಭಾಗವತಕ್ಕೆ ವಿರುದ್ಧ ಆಯ್ತು. ಬ್ರಹ್ಮದೇವರಿಗೆ ಕಳಂಕ ತಂದ್ಬಿಟ್ರು, ಪರಮಾತ್ಮನಿಗೆ ಕಳಂಕ ತಂದ್ರು. ಆದ್ರಿಂದ ಸರಿ ಇಲ್ಲ ಅವ್ರ ವ್ಯಾಖ್ಯಾನ. ಆದ್ರಿಂದ ಅದು ಅನುಪಾದೇಯ, ಅದನ್ನ ತಗೊಳ್ಬಾರ್ದು ಅಂತ ಇಷ್ಟ ಆಯ್ತು. ಇದಾದ್ಮೇಲೆ ಇನ್ನೊಂದು ವ್ಯಾಖ್ಯಾನದಲ್ಲಿ ಏನ್ ಮಾಡ್ತಾರೆ, ಮಯಿ ಲೋಕಾಂ ತ್ವಮಾತ್ಮನಿ ಅಂತ ಹಾಗೆ ಇಟ್ಕೊಂಡಿದ್ದಾರೆ ಪಾಠ. ಈ ಪಾಠದಲ್ಲಿ ಏನ್ ಬಂತು, ಆತ್ಮನಿ ಮಯಿ ಅಂದ್ರೆ ನನ್ನಲ್ಲಿ ಲೋಕಗಳಿವೆ ಅಂತ ಪರಮಾತ್ಮ ತಾನು ಬ್ರಹ್ಮದೇವರಿಗೆ ಹೇಳ್ತಾನೆ. ಹೇಳಿದ ಮೇಲೆ ಆ ಲೋಕ ಇದೆಯಲ್ಲ, ಭಗವಂತನಿಗೂ ಆ ಲೋಕಕ್ಕೂ ಏನ್ ಸಂಬಂಧ ಅಂತ. ಈಗ ನಮ್ಮ ಒಳಗಡೆ, ನಮ್ಮ ದೇಹದ ಒಳಗಡೆ ಮಾಂಸ, ಮೇಧಸ್ಸು, ರಕ್ತ, ಮಜ್ಜ ಇದೆಲ್ಲ ಇರುತ್ತಲ್ಲ, ಸಪ್ತಧಾತುಗಳು. ಇದಕ್ಕೂ ನಮ್ಗೆ ಏನ್ ಸಂಬಂಧ? ಅದು ನಮ್ಮ ದೇಹದ ಅವಯವ, ಅದು ನಮ್ಮ ದೇಹದ ತರನೇ, ದೇಹದೆಲ್ಲ ಸೇರ್ಕೊಂಡಿದೆ. ನಮಗೆ ದೇಹ ಹೇಗೋ ಆ ದೇಹದಲ್ಲಿರೋದು ನಮ್ಗೆ ಆ ದೇಹದ ತರನೇ. ಈ ತರ ನಾವು ಅರ್ಥ ಮಾಡ್ಕೊಳ್ತೀವಿ. ಹಾಗೆ ಭಗವಂತನ ದೇಹದ ಒಳಗಡೆ ಈ ಎಲ್ಲ ಲೋಕಗಳಿದೆ ಅಂದ್ರೆ ಏನರ್ಥ? ಈ ಇಡೀ ಲೋಕ ದೇವರಿಗೆ ಶರೀರದಂತೆ ಅಂತ ಅರ್ಥ. ಹೇಗೆ ಜೀವನಿಗೆ ದೇಹ ಹೇಗೋ ಅದೇ ರೀತಿ ಭಗವಂತನಿಗೆ ಇಡೀ ಲೋಕಗಳು ದೇಹ, ಅದು ಒಳಗಡೆ ಇದೆ. ಆದ್ರಿಂದ ಜೀವನಿಗೆ ಹೇಗೆ ದೇಹನೋ ಅದೇ ರೀತಿ ಭಗವಂತನಿಗೆ ಎಲ್ಲ ಲೋಕಗಳು ದೇಹ. ಆದ್ರಿಂದಲೇ ಶರೀರಿ ಆತ್ಮ ಅಂತ ಕರೀತಾರೆ ದೇವರನ್ನ. ಶರೀರಿ ಅಂದ್ರೆ ಈ ಲೋಕಗಳೇ ಶರೀರ, ಅಂತಹ ಶರೀರವನ್ನ ಪಡೆದ ಆತ್ಮ ಭಗವಂತ ಅವನಿಗೆ ಶರೀರಿ ಅಂತ ಕರೀತಾರೆ ಅಂತ. ಇದು ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಬರುವಂತಹ ವಿಷಯ. ಯಾವ್ಯಾವ ಬ್ರಹ್ಮಾಂಡ ಇದೆಯಲ್ಲ ಇದೆಲ್ಲ ದೇವರಿಗೆ ಶರೀರ ಅಂತ ಅವ್ರು ಹೇಳ್ತಾರೆ. ಆದ್ರೆ ಬ್ರಹ್ಮಾಂಡ ದೇವರ ಶರೀರನ? ದೇವರ ಶರೀರ ಅಲ್ಲ ಬ್ರಹ್ಮಾಂಡ. ಅವ್ರು ಹೇಳೋ ತರ ಅವ್ರೇನ್ ಹೇಳ್ತಾರೆ, ದೇವರ ಸ್ವರೂಪ ಶರೀರ ತರ ಅಂತ ಹೇಳ್ತಾರೆ. ದೇವರ ಸ್ವರೂಪ ಶರೀರ ಹೇಗೆ? ಅದು ಜಡವಾದ ಈ ಬ್ರಹ್ಮಾಂಡ ದೇವರ ಶರೀರ ಹೇಗಾಗೋದು? ಅದು ಜ್ಞಾನಾನಂದಮಯ ತಾನೆ ಅವನ ಶರೀರ. ಅದರಿಂದ ಆ ವ್ಯಾಖ್ಯಾನಗಳು ಸರಿ ಇಲ್ಲ. ಅಷ್ಟೇ ಅಲ್ದೇನೆ ಆತ್ಮನಿ ಅನ್ನೋ ಶಬ್ದಕ್ಕೆ ನೀವೇನ್ ಅರ್ಥ ಮಾಡ್ತಾ ಇದೀರಿ? ಆತ್ಮನಿ ಅಂದ್ರೆ ನಿನ್ನ ಒಳಗಡೆ ಅಂತರ್ಯಾಮಿಯಾಗಿರುವಂತ ನನ್ನಲ್ಲಿ ಅಂತ ಭಗವಂತ ಹೇಳ್ತಾ ಇದ್ದಾನೆ ಬ್ರಹ್ಮದೇವರಿಗೆ. ಬ್ರಹ್ಮದೇವರ ಒಳಗಡೆ ದೇವರಿದ್ದಾನೆ ಅಂತರ್ಯಾಮಿಯಾಗಿ, ಅವನಲ್ಲಿ ಇರುವಂತಹ ಲೋಕಗಳು ಅಂತ. ಅಷ್ಟೇ ಅಲ್ದೇನೆ ನಿನ್ನಲ್ಲಿ ನಾನು ಅಂತರ್ಯಾಮಿಯಾಗಿದ್ದೀನಿ, ಲೋಕದಲ್ಲಿ ಅಂತರ್ಯಾಮಿಯಾಗಿದ್ದೀನಿ ಅಂತ ಹಿಂದೆನೆ ಮಾತು ಬಂದಿದೆ ವಸ್ತುತ. ಈ ಮಾತು ಬಂದ ಮೇಲೆ ಆತ್ಮನಿ ಅಂದ್ರೆ ನಿನ್ನಲ್ಲಿ ಅಂತರ್ಯಾಮಿಯಾದ ನನ್ನಲ್ಲಿ ಅಂತ ಹೇಗೆ ಹೇಳ್ತಾನೆ ದೇವರು? ಅದರಿಂದ ಏನಾಯ್ತು ಅಂದ್ರೆ ಆತ್ಮ ಅಂದ್ರೆ ಜೀವ ಅಂತ ಅರ್ಥ, ಮತ್ತೆ ಆತ್ಮ ಅಂದ್ರೆ ದೇಹ ಅಂತ ಅರ್ಥ. ಹೀಗಾಗಿ ಎರಡೆರಡು ಅರ್ಥವನ್ನ ಮಾಡ್ಬೇಕಾಗಿ ಬರುತ್ತೆ ಆತ್ಮ ಶಬ್ದಕ್ಕೆ. ಅಂದ್ರೆ ನನ್ನ ದೇಹದಲ್ಲಿರುವಂತಹ ಎಲ್ಲ ಲೋಕಗಳೇನಿದೆ ಅದನ್ನ ನೀನ್ ನೋಡ್ತೀಯ, ಹಾಗೆ ಆತ್ಮ ಅಂದ್ರೆ ಜೀವ ಅಂದ್ರೆ ನೀನು ಅಂತ ಅರ್ಥ. ಆ ಜೀವನಾದ ನಿನ್ನಲ್ಲಿ ಇರುವಂತ ನನ್ನನ್ನ ನೀನ್ ಕಾಣು ಅಂತ. ಇವಾಗ ಏನಾಯ್ತಂದ್ರೆ ಭಾಗವತದ ಪದ್ಯದಲ್ಲಿ ಬರುವಂತಹ ಈ ಆತ್ಮ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ತಗೊಂತಾ ಬಂದ್ರು. ಈ ಅರ್ಥ ತಗೊಳ್ಲಿಕ್ಕೆ ಯಾಕೆ ನೀವು ಇಷ್ಟು ಕಷ್ಟಪಡ್ತಾ ಇದೀರಿ? ಆತ್ಮ ಶಬ್ದಕ್ಕೆ ಮುಖ್ಯವಾದ ಅರ್ಥ ಯಾರು? ದೇವರು ಅಂತ ಅರ್ಥ. ಆ ಒಂದು ದೇವರು ಅಂತ ಅರ್ಥ ಇಟ್ಕೊಳ್ಳಿ. ಎಲ್ಲಿ ಸಮಸ್ಯೆ ಬರುತ್ತೆ ಅಲ್ಲಿ ಮಾತ್ರ ಬ್ರಹ್ಮ ಅಂತ ಇನ್ನೊಂದು ಅರ್ಥ ಇಟ್ಕೊಳ್ಳೋದು. ಯಾಕೆ ಮೊದಲು ಆತ್ಮ ಶಬ್ದದ ಮುಖ್ಯ ಅರ್ಥ ಯಾರು? ಅದು ಪರಮಾತ್ಮ. ಅದಾದ್ಮೇಲೆ ಬ್ರಹ್ಮದೇವರು, ಅದಾದ್ಮೇಲೆ ಜೀವರು, ಅದಾದ್ಮೇಲೆ ಒಬ್ಬೊಬ್ಬರೇ ಬರ್ತಾ ಹೋಗ್ತಾರೆ. ಆ ಜೀವರ ಜೊತೆಗೆ ಬ್ರಹ್ಮದೇವರನ್ನ ಸೇರಿಸಿಲ್ಲ.
ಅವ್ರಿಗಿಂತ ಉತ್ತಮ ಜೀವೋತ್ತಮ ಅನ್ನೋ ರೀತಿಯಲ್ಲಿ ಬ್ರಹ್ಮ ಅಂತ ಮುಂದೆ ಹಾಕೊಂಡಿದೆ. ಈ ರೀತಿಯಲ್ಲಿ ಇಷ್ಟು ವಿಷಯ ಇದ್ದಾಗ ನೀವೇನ್ ಮಾಡ್ತಾ ಇದ್ರಿ, ಆತ್ಮ ಅನ್ನೋ ಶಬ್ದಕ್ಕೆ ಏನೇನೋ ಅರ್ಥಗಳನ್ನ ಮಾಡ್ಕೊಂಡು ನೀವ್ ಅರ್ಥ ಮಾಡ್ಕೊಳ್ಳೋ ಜೊತೆಗೆ ಅದನ್ನೆಲ್ಲ ಸೇರಿಸ್ತಾ ಹೋಗಿದ್ರು. ಈ ಆತ್ಮ ಶಬ್ದಕ್ಕೆ ಹೀಗರ್ಥ, ಈ ಆತ್ಮ ಶಬ್ದಕ್ಕೆ ಹೀಗರ್ಥ ಅಂತ. ಇದು ಸರಿ ಇಲ್ಲ ಅಂತ. ಹಾಗಾಗಿ ಒಟ್ಟು ಸಾರ ಏನು ಅಂದ್ರೆ, ಇವರೆಲ್ಲ ಬೇರೆಯವ್ರ ವ್ಯಾಖ್ಯಾನ ಮಾಡಿದ್ರಲ್ಲಿ ಏನ್ ತಪ್ಪಾಯ್ತು ಅಂದ್ರೆ, ಸಮಗ್ರ ಬ್ರಹ್ಮಾಂಡ ಅದು ದೇವರ ಶರೀರ ಅಂತಂದು ಇದು ತಪ್ಪು. ಅದು ಜಡ, ಆದ್ರಿಂದ ಜಡವಾದ ದೇಹ ದೇವರಿಗಿಲ್ಲ. ಅಷ್ಟೇ ಅಲ್ಲ, ಆತ್ಮ ಅನ್ನೋ ಶಬ್ದಕ್ಕೆ ಒಂದ್ಸರಿ ನನ್ನಲ್ಲಿ ಅಂತ ಅರ್ಥ ಇಟ್ಕೊಂತಾರೆ. ನನ್ನಲ್ಲಿ ಅಂತ ಯಾಕೆ ಹೇಳ್ಬೇಕು ದೇವರು? ಆತ್ಮ ಅಂದ್ರೆ ಬ್ರಹ್ಮದೇವರಲ್ಲಿ ಅಥವಾ ದೇಹದಲ್ಲಿ ಅಂತ ಹೇಳ್ಬೇಕು. ಅದು ಹೇಳಾಗೋಗಿದೆ ಹಿಂದೆ ಶ್ಲೋಕಗಳಲ್ಲಿ. ಎಲ್ಲಿ ನಿನ್ನಲ್ಲಿ ನನ್ನನ್ನು ನೋಡು ಅಂತ ಹೇಳಾಗಿದೆ. ನಿನ್ನಲ್ಲಿ ನನ್ನನ್ನು ನೋಡು ಅಂತ ಹೇಳೋದ್ರ ಬದಲು ನನ್ನಲ್ಲಿರೋ ಲೋಕವನ್ನ ಕಾಣು ಅಂತ ಹೇಳ್ಬೇಕು. ಅದು ಎಲ್ಲಿ ಪರಮಾತ್ಮ ಇದ್ದಾನೆ? ಬ್ರಹ್ಮದೇವರ ಹೃದಯದ ಒಳಗಡೆ ಇದ್ದಾನೆ. ಆದ್ರೆ ಒಂದು ಆತ್ಮ ಶಬ್ದಕ್ಕೆ ಒಂದ್ಸಲಿ ದೇಹ ಅಂತ ತಗೊಳ್ತಾರೆ, ಇನ್ನೊಂದ್ಸಲಿ ಜೀವ ಅಂತ ತಗೊಳ್ತಾರೆ, ಇನ್ನೊಂದ್ಸಲಿ ಬ್ರಹ್ಮ ಅಂತ ತಗೊಳ್ಬೇಕು, ಆದ್ರೆ ಬ್ರಹ್ಮ ಅಂತ ತಗೊಳ್ತಾ ಇಲ್ಲ, ಜೀವ ಅಂತ ಹೇಳ್ತಾರೆ. ಈ ತರದ ವ್ಯಾಖ್ಯಾನ ಮಾಡೋದು ಸರಿ ಇಲ್ಲ. ಅದ್ರ ಬದಲು ಆತ್ಮನೇ ಸ್ಥಿತೆ ಮಯಿ ಅಂತ ಅರ್ಥ ಮಾಡ್ಬೇಕು. ಅಂದ್ರೆ ಯಾವ ಯಾವ ಜೀವರುಗಳಲ್ಲಿ ಪ್ರತಿಯೊಬ್ಬರಲ್ಲಿ ನಾನಿದ್ದೀನಿ, ಅಂಥ ಅಂತರ್ಯಾಮಿಯಾದ ನಾನು ಏನಿದ್ದೀನಿ ಅಂತ ನನ್ನಲ್ಲಿರುವಂತಹ ಲೋಕವನ್ನು ನೋಡು ಅಂತ. ಅದೇ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ, ಆತ್ಮ ಅಂತ ಯಾಕೆ ಹೆಸರು ಪರಮಾತ್ಮನಿಗೆ ಅಂದ್ರೆ, ಪ್ರತಿ ಒಬ್ಬ ಆತ್ಮನ ಒಳಗಡೆ ಆತ್ಮನಾಗಿ ಅಂದ್ರೆ ಅಂತರ್ಯಾಮಿಯಾಗಿ ನೆಲೆಸಿರ್ತಾರೆ. ಹಾಗಾಗಿ ಅವನಿಗೆ ಆತ್ಮ ಅಂತ ಕರೀತಾರೆ. ಅಂಥ ಆತ್ಮನಾದ ನನ್ನಲ್ಲಿ ನೀನು ನೋಡು ಲೋಕಗಳನ್ನ ಅಂತ. ಹಾಗಾಗಿ ಒಟ್ಟರ್ಥ ಏನಾಯ್ತು, ಭಗವಂತ ತಾನು ಎಲ್ಲ ಲೋಕಗಳನ್ನ ತನ್ನ ಒಳಗಡೆ ಇಟ್ಕೊಂಡಿದ್ದಾನೆ. ಅಚಿಂತ್ಯದ್ಭುತ ಶಕ್ತಿಯಿಂದ ಪ್ರತಿ ದೇಹದಲ್ಲಿ ತಾನು ಅಂಗುಷ್ಠ ಪರಿಮಾಣದಿಂದ ಎಲ್ಲರನ್ನು ನಿಯಮನ ಮಾಡ್ತಾ ಇದ್ದಾನೆ. ಇಂಥ ಭಗವಂತ ತಾನು ಅವಶ್ಯವಾಗಿ ಎಲ್ಲರಿಂದಲೂ ಉಪಾಸ್ಯನಾಗಿದ್ದಾನೆ ಅಂತ ಇಷ್ಟು ವಿಷಯ ಬಂತು. ಇದಾದ್ಮೇಲೆ ಇಲ್ಲಿ ಒಂದೊಂದೇ ಶಬ್ದಗಳಿಗೆ ಅರ್ಥ ಬಿಡಿಸ್ತಾ ಹೋಗಿದ್ದಾರೆ. ವ್ಯಾಖ್ಯಾನದ ವಿಚಾರ ಅದರಲ್ಲಿ ಪರಶಕ್ತಿ ಅಂತ ಇಲ್ಲಿ ಬಂದಿದೆ ಈ ಶ್ಲೋಕದಲ್ಲಿ. ದೇಹೇ ದೇಹೇ ಹರಿಸ್ತಸ್ಮಿನ್ ಲೋಕಾ ಸರ್ವೇ ಪ್ರತಿಷ್ಠಿತಾ ಅಂಗುಷ್ಠ ಮಾತ್ರೇಪಿ ಪರೇ ಶಕ್ತಿರ್ ಯಥೋ ವಿಭು. ಪರಶಕ್ತಿರ್ ಯಥೋ ವಿಭು. ಪರಶಕ್ತಿ ಅಂದ್ರೆ ಏನರ್ಥ ಅಂದ್ರೆ ಅಘಟಿತ ಘಟಕ ಶಕ್ತಿ ಅಂತ ಅರ್ಥ. ಅದೆಲ್ಲ ಹೇಳ್ತಾ ಇರ್ತೀವಿ, ಅಘಟಿತ ಘಟನಾ ಶಕ್ತಿ ಇದೆ ದೇವರಿಗೆ ಅಂತ. ಅಘಟಿತ ಘಟನಾ ಶಕ್ತಿ ಅಂತೀವಿ, ಅಘಟಿತ ಘಟಕ ಶಕ್ತಿ ಇದೆ. ಅಂದ್ರೆ ಅಘಟಿತ ಯಾವುದು ಲೋಕದಲ್ಲಿ ಹೀಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗತ್ತೋ ಅದನ್ನೇ ಅವನು ಘಟನೆ ಮಾಡ್ತಾನೆ. ಹಾಗಿರೋ ತರ ಮಾಡ್ತಾನೆ. ಜನ್ಮದಲ್ಲಿ ನಾವ್ ಹೀಗೆ ಆಗತ್ತಾ ಅಂತ ಯೋಚಿಸ್ತಾ ಇರ್ತೀವಿ, ಆದ್ರೆ ಆ ರೀತಿ ಆಗುವ ಹಾಗೆ ಮಾಡ್ತಾನೆ. ಅದೇ ಭಗವಂತನ ಶಕ್ತಿ. ಅದಕ್ಕೆ ಪರಶಕ್ತಿ ಅಂತ ಕರೀತಾರೆ. ಅದ್ ಹೇಗ್ ಗೊತ್ತಾಯ್ತು ಅಂದ್ರೆ, ಇಲ್ಲೇ ಈ ಶ್ಲೋಕದಲ್ಲಿ ತಿಳಿಸಿದ್ರೆ ಏನಂತ, ಅಂಗುಷ್ಠ ಮಾತ್ರೋಪಿ, ಅವನ ಗಾತ್ರ ಎಷ್ಟು? ಹೆಬ್ಬೆರಡಿನಷ್ಟು. ಆದರೆ ಅಘಟಿತ ಘಟಕ ಶಕ್ತಿ, ಅವನ ಅಚಿಂತ್ಯದ್ಭುತ ಶಕ್ತಿಯಿಂದ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದಾನೆ. ಇರೋದಷ್ಟೇ, ಆದ್ರೆ ಎಲ್ಲಾ ಕಡೆ ಹೇಗೆ ವ್ಯಾಪಿಸ್ಕೊಂಡಿದ್ದಾನೆ? ಅದೇ ಅಣೋರಣೀಯನ್ ಮಹತೋ ಮಹಿಯನ್. ಒಂದು ಅರ್ಥನೇ ಆಗಲ್ಲ. ಅವನು ಅಣು ಅಂತ ಅನ್ಕೊಳ್ತೀವಿ, ಆದ್ರೆ ಮಹತ್ವ ಅನ್ಕೊಳ್ಳೋಷ್ಟೊತ್ತಿಗೆ ಅಣು ಆಗಿರ್ತಾನೆ. ಈ ತರ ಅದನ್ನೇನಾಯ್ತು ಅಂದ್ರೆ ಆತ್ಮನಿ ಮಯಿ. ಆತ್ಮನಿ ಮಯಿ ಅಂತಂದ್ರೆ ಇಲ್ಲಿ ಒಂದು ಭ್ರಮೆ ಬರ್ಲಿಕ್ಕೆ ಅವಕಾಶ ಇದೆಯಂತೆ. ಆತ್ಮನಿ ಮಯಿ ಅಂತಂದ್ರೆ ದೇವರೇ ಆತ್ಮ ಅಂದ್ರೆ ಜೀವನೇ ಪರಮಾತ್ಮ, ಪರಮಾತ್ಮ ಜೀವ ಬೇರೆ ಅಲ್ಲ, ಒಬ್ರೇ ಅಂತ ಅರ್ಥ ಮೇಲ್ನೋಟಕ್ಕೆ ತೋರುತ್ತೆ. ಆದ್ರೆ ಆ ರೀತಿ ಅಲ್ಲ. ಆತ್ಮ ಅಂದ್ರೆ ಜೀವನಲ್ಲಿ ಇರುವಂತಹ ನನ್ನ ರೂಪ ಅಂತ ಅರ್ಥ. ಅಂದ್ರೆ ಅಂತರ್ಯಾಮಿಯಾಗಿ ಪ್ರತಿಯೊಂದು ವಸ್ತುವಿನಲ್ಲಿ ಇರುವಂತಹ ನನ್ನ ರೂಪ ಏನಿದೆ ಅಂಥ ರೂಪವನ್ನ ನೀನು ನೋಡ್ಬೇಕು. ಯಾಕೆಂದ್ರೆ ಆ ರೂಪದಲ್ಲಿ ಎಲ್ಲ ಲೋಕಗಳು ಇವೆ. ಅದನ್ನ ಕೊನೆಗೆ ಹೇಳ್ತಾರೆ, ತತಶ್ಚ ಪುನರಾಲೋಚನೆ ಕೃತೆ ಸರ್ವದೇಹ ಸ್ಥಿತೆ ಸರ್ವ ಜೀವ ಸ್ಥಿತೆ ಚ ಮಯಿ ಲೋಕಾನ್ ದ್ರಷ್ಟಾಸಿ. ನನ್ನಲ್ಲಿ ಲೋಕಗಳಿದೆ, ನಾನು ಎಲ್ಲರ ದೇಹದ ಒಳಗಡೆ ಇದ್ದೀನಿ, ಎಲ್ಲ ಜೀವರ ಒಳಗಡೆ ಇದ್ದೀನಿ, ಅದು ನನ್ನನ್ನು ನೀನು ಕಾಣು ಅಂತ ಇದುವರೆಗೆ ಬ್ರಹ್ಮದೇವರಿಗೆ ಪರಮಾತ್ಮ ಉಪದೇಶ ನೀಡಿದೆ. ಇಷ್ಟಾದ್ಮೇಲೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. 32ನೇ ಶ್ಲೋಕ. ಯದಾ ತು ಸರ್ವಭೂತೇಷು ದಾರುಷ್ವಗ್ನಿಮಿವ ಸ್ಥಿತಂ ಪ್ರತಿಚಕ್ಷೀತ ಮಾಂ ಲೋಕೋ ಜಹ್ಯಾತ್
ಅರ್ಹ್ಯೇವ ಕಶ್ಮಲಂ. ಇದುವರೆಗೆ ಬ್ರಹ್ಮದೇವರಿಗೆ ತಾನು ಲೋಕಗಳನ್ನ ತಿಳ್ಕೊಳ್ಳೋ ಬಗೆ ಹೇಗೆ ಅನ್ನೋದನ್ನ ವಿಸ್ತಾರವಾದ ಉಪದೇಶವನ್ನ ಮಾಡಿದ. ಇದಾದ್ಮೇಲೆ ಎಲ್ಲರಿಗೂ ಬ್ರಹ್ಮದೇವರೇ ಗುರುಗಳು. ಹಾಗಾಗಿ ಬ್ರಹ್ಮದೇವರು ಉಪದೇಶ ಮಾಡಿದ್ದು ಅಂತಾದ್ರೆ ಅದು ಮುಕ್ತಿಗೆ ಸಾಧನ. ಆದ್ರಿಂದ ಲೋಕೋಪಕಾರಕಂ ತಜ್ಞಾನ ಪ್ರಕಾರಂ ಅಂದ್ರೆ ಮುಕ್ತಿ ಯೋಗ್ಯ ಜೀವರಿಗೆ ಯಾವ ಜ್ಞಾನ ಸಿಕ್ಕಬೇಕೋ ಅಂಥ ಜ್ಞಾನವನ್ನ ಬ್ರಹ್ಮದೇವರಿಗೆ ಉಪದೇಶ ಕೊಡ್ತಾ ಇದ್ದಾನೆ. ಯಾಕೆ ಕೊಡ್ತಾನೆ ಅಂದ್ರೆ ಮುಂದೆ ಬ್ರಹ್ಮದೇವರಿಂದ ಆಗ್ಬೇಕಾಗಿದೆ. ಋಜುದೇವತೆಯಾದ ಬ್ರಹ್ಮದೇವರು ಶ್ರೇಷ್ಠ ಮೊದಲನೇ ಸ್ಥಾನದಲ್ಲಿ ಇರುವಂತಹ ಬ್ರಹ್ಮದೇವರು ಎಲ್ಲರಿಗೂ ಉಪದೇಶ ಕೊಟ್ರೆ ಸಾತ್ವಿಕರಿಗೆ ಅವ್ರ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಎಲ್ಲರಿಗೂ ಗುರುಗಳು ಬ್ರಹ್ಮದೇವರು. ಆದ್ರಿಂದ ಬ್ರಹ್ಮದೇವರಿಗೆ ವಿಶಿಷ್ಟವಾದ ಜ್ಞಾನ ಬೇಕು. ಆ ಜ್ಞಾನ ನೀಡಿದ್ರೆ ಅವರು ಮುಂದಕ್ಕೆ ಭಕ್ತರಿಗೆ ಉಪದೇಶ ಕೊಡ್ತಾರೆ, ಆ ಜ್ಞಾನವನ್ನ ಹಂಚ್ತಾರೆ. ಅದಕ್ಕೋಸ್ಕರ ಪರಮಾತ್ಮ ತಾನು ಉಪದೇಶವನ್ನ ಕೊಡ್ತಾ ಇದ್ದಾರೆ. ಯದಾತು ಸರ್ವಭೂತೇಶು ಅಂತ. ಯದಾತು ಸರ್ವಭೂತೇಶು ಅಂದ್ರೆ ಎಲ್ಲಾ ಪ್ರಾಣಿಗಳಲ್ಲಿ ಭಗವಂತ ಇದ್ದಾನೆ. ಎಲ್ಲಾ ಪ್ರಾಣಿಗಳು ಅನ್ನೋ ಶಬ್ದಕ್ಕೆ ಜೀವರು, ಪಶು, ಪಕ್ಷಿ ಎಲ್ಲವೂ ಅರ್ಥ. ಪ್ರಾಣ ಇರುವಂತಹ ವಸ್ತು ಅಂತ ಉಂಟು. ಅಂತೂ ಬದುಕಿರುವಂತಹ ಜೀವನ ನಡೆಸ್ತಾ ಇರುವಂತಹ ಪ್ರತಿಯೊಂದು ಪ್ರಾಣಿಗಳ ಒಳಗಡೆ ಎಲ್ಲ ಕಡೆ ವ್ಯಾಪಿಸಿಕೊಂಡು ಭಗವಂತ ಇದ್ದಾನೆ. ಆ ಭಗವಂತನನ್ನ ಕಾಣಬೇಕು. ಯಾವಾಗ ಎಲ್ಲ ಪ್ರಾಣಿಗಳ ಒಳಗಡೆ ಇರೋ ದೇವರನ್ನ ಕಾಣ್ತಾರೋ ಆಗ ದುಃಖ ಹೋಗುತ್ತಂತೆ. ಅಲ್ಲಿವರೆಗೂ ದುಃಖ ಹೋಗಲ್ಲ ಯಾರಿಗೆ ಮುಕ್ತಿ ಯೋಗ್ಯರಾದ ಜನರಿಗೆ. ಅದರಿಂದ ಸರ್ವಭೂತ ದಯಾ ಅಂತ ಹೇಳ್ತಾರಲ್ಲ, ಎಲ್ಲಾ ಪ್ರಾಣಿಗಳ ಮೇಲೆ ದಯೆ ಮಾಡಿ ಕಾರುಣ್ಯ ತೋರಿಸಿ ಅಂತ. ಯಾಕೆ? ಎಲ್ಲಾ ಕಡೆ ದೇವ್ರಿರ್ತಾನಲ್ಲ, ಆ ದೇವರ ಜ್ಞಾನ ಬೇಕಾದ್ರೆ ನಮ್ಗೆ. ಎಲ್ಲಾ ಕಡೆ ದೇವರಿದ್ದಾನೆ, ಅವನೇ ಎಲ್ಲಾ ಚೇಷ್ಟೆಗಳನ್ನು ಮಾಡಿಸ್ತಾನೆ, ಪ್ರತಿಯೊಂದು ಕೆಲಸ ಅವನ ಪ್ರೇರಣೆಯಿಂದ ಆಗೋದು ಅಂತ. ಇದು ಹೇಗೆ ಅಂದ್ರೆ ಎಲ್ಲಾ ಕಡೆ ಇದ್ರೂ ಭಗವಂತ ಹಾಗಾದ್ರೆ ಯಾಕೆ ಕಾಣ್ತಾ ಇಲ್ಲ? ಕಾಣ್ಬೇಕಲ್ವಾ ಅಂದ್ರೆ ಅದಕ್ಕೊಂದು ಉದಾಹರಣೆ ಕೊಟ್ರು. ದಾರುಷು ಅಗ್ನಿಮಿವ ಅಂತ. ಕಟ್ಟಿಗೆಯಲ್ಲಿ ಬೆಂಕಿ ಇರುತ್ತೆ, ಒಳಗಡೆನೆ ಅದಿರುತ್ತೆ ಕಟ್ಟಿಗೆಯಲ್ಲಿ. ಆದ್ರೆ ಅದು ಹೊರಗ್ ಬರೋದು ಯಾವ್ದೋ ಒಂದ್ ಕಾಲದಲ್ಲಿ. ಹಾಗಂತ ಮೊದಲು ಬೆಂಕಿ ಇರ್ಲಿಲ್ಲ ಅಂತಿಲ್ಲ. ಸೂಕ್ಷ್ಮ ರೂಪವಾಗಿ ಸಂಬಂಧ ಇಲ್ದೇ ಇರೋ ತರ ಇರುತ್ತೆ ಬೆಂಕಿ. ಕಟ್ಟಿಗೆ ಮುಟ್ಟಿದ್ರೆ ಸುಡಲ್ಲ, ಅದ್ರ ಕಟ್ಟಿಗೆಯಲ್ಲಿ ಬೆಂಕಿ ಇದೆ. ಚೆನ್ನಾಗಿ ಉಜ್ತಾ ಅಗ್ನಿ. ಹಾಗೆ ಈ ಅರಣಿ ಮಥನ ಅಂತ ಹೇಳ್ತಾರಲ್ಲ, ಅರಣಿ ಕಾಷ್ಟಗಳನ್ನ ಚೆನ್ನಾಗಿ ಹಿಂಗೆ ಮಥನ ಮಾಡಿದ್ರೆ, ಚೆನ್ನಾಗಿ ಉಜ್ಜಿದ್ರೆ ಬೆಂಕಿ ಪ್ರಕಟ ಆಗತ್ತೆ. ಎಲ್ಲಿಂದ ಬೆಂಕಿ ಬರುತ್ತೆ? ಹೊರಗಡೆ ಇದ್ರೆ ಯೋಗ್ಯತೆ ತಾನೇ ಬೆಂಕಿ ಬರೋದು ಹೊರಗಡೆ. ಹಾಗಾದ್ರೆ ಸೂಕ್ಷ್ಮ ರೂಪದಲ್ಲಿ ಚಿಕ್ಕ ಚಿಕ್ಕ ಆ ಅಗ್ನಿಯ ಕಣಗಳು ಅಲ್ಲಿ ಇದ್ದು ಅಂತ ಅರ್ಥ. ಯಾವಾಗ ಜೋರ ಘರ್ಷಣೆ ಮಾಡಿದಾಗ ಆ ಬೆಂಕಿ ಹೊರಗೆ ಬರುತ್ತೆ. ಹಾಗೆ ಭಗವಂತ ಎಲ್ಲಾ ಕಡೆ ಇರ್ತಾನೆ. ನಾವು ಯಾವಾಗ ನಮ್ಮ ಧ್ಯಾನದಿಂದ ಚೆನ್ನಾಗಿ ದೇವರನ್ನ ಕಾಣ್ಲಿಕ್ಕೆ ಶುರು ಮಾಡ್ಕೊಳ್ತೀವೋ ಆಗ ಅರ್ಥ ಆಗತ್ತೆ ಎಲ್ಲಾ ವಸ್ತುಗಳಲ್ಲಿ ದೇವರಿದ್ದಾನೆ ಅಂತ. ಆಗ್ಲೇ ಏನು ಹೋಗುತ್ತೆ? ಕಶ್ಮಲಂ ಜಹ್ಯ. ಪ್ರತಿಯೊಬ್ಬ ಜೀವನದಲ್ಲಿರುವಂತಹ ಕಶ್ಮಲ ಅಂದ್ರೆ ಜೀವ ಈಶ್ವರ ಒಬ್ರೇ, ಇವ್ರು ಬೇರೆ ಅಲ್ಲ ಅಂತ ಹೇಳಿ ಯಾವ ಜ್ಞಾನ ಇರುತ್ತಲ್ಲ, ಅಂಥ ಜ್ಞಾನದಿಂದ ಏನೇನ್ ದುಃಖ ಆಗ್ತಾ ಇರುತ್ತೆ ಆ ಪ್ರತಿಯೊಂದು ದುಃಖವನ್ನ ತಾನು ಹೋಗಿಸ್ಕೊಳ್ಬಹುದು ಅಂತ ಈ ರೀತಿಯಲ್ಲಿ ವಿಶೇಷವಾದ ಒಂದು ಉಪದೇಶವನ್ನು ಪರಮಾತ್ಮ ತಾನು ಮಾಡಿದ್ದಾನೆ. ಇಷ್ಟಕ್ಕೆ ನಿಲ್ಲಲ್ಲ, ಇನ್ನೊಂದು ವಿಷಯವನ್ನು ಇಲ್ಲಿ ಹೇಳ್ತಾರೆ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮೃತ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣಕ್ಕೆ ಅರ್ಪಣೆಯನ್ನು ಮಾಡ್ತೀನಿ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.